ಎಲ್ರಿಗೂ ನಮಸ್ಕಾರ. ಬಹಳ ದಿನಗಳ ನಂತರ ಮತ್ತೆ ಎಥಿಕ್ಸ್ ಪ್ರಾರಂಭ ಆಗ್ತಾ ಇದೆ. ಹಿಂದೊಮ್ಮೆ ಇದರ ಬಗ್ಗೆ ನಾವು ಸ್ಟಾರ್ಟ್ ಮಾಡಿದ್ವಿ ಓದಲಿಕ್ಕೆ, ತಿಳ್ಕೊಳ್ಳಿಕ್ಕೆ. ಕೆಲವು ಕೇಸ್ ಸ್ಟಡಿಗಳನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೆ. ಅಂದರೆ ನಮ್ಮ ಜೀವನದಲ್ಲಿ ಹಲವಾರು ದ್ವಂದ್ವಗಳು ಬರ್ತಾ ಹೋಗುತ್ತೆ. ಆ ದ್ವಂದ್ವಗಳನ್ನು ನಿವಾರಿಸ್ಕೊಂಡು ಸರಿಯಾದ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ನಮಗೆ ಮೊದಲು ಜ್ಞಾನ ಇರಬೇಕು. ಬೇರೆ ಬೇರೆ ಆಯ್ಕೆಗಳ ಬಗ್ಗೆ ತಿಳಿದಿರಬೇಕು. ಅದಿದ್ದಾಗ ಮಾತ್ರ ನಮ್ಮ ನಿರ್ಧಾರ ಸಮರ್ಪಕವಾಗಿರುತ್ತೆ. ನಿರ್ಧಾರಕ್ಕಿಂತ ಆ ನಿರ್ಧಾರಕ್ಕೆ ನಾವು ಕೊಡುವಂಥ ಸಮರ್ಥನೆ ಅಥವಾ ಜಸ್ಟಿಫಿಕೇಷನ್ ಅಂತ ಕರಿತೀವಲ್ವ, ಅದು ಬಹಳ ಮುಖ್ಯ ಆಗಿರುತ್ತೆ. ಹೀಗೆ ಹಲವಾರು ವಿಚಾರಗಳನ್ನು ನಿಧಾನವಾಗಿ ನಾವು ಮೊದಲೊಂದು ಸರಿ ನೋಡಿದ್ವಿ. ಆದರೆ ನಿಜವಾಗ್ಲೂ ಎಥಿಕ್ಸ್ ಅನ್ನೋದು ಇಂದಿನ ದಿನದಿಂದ ಅಥವಾ ಇನ್ನು ಮೇಲೆ ಪ್ರಾರಂಭ ಆಗ್ತಾ ಹೋಗುತ್ತೆ. ಆಡಿಯೋ ಸೀರೀಸ್ ಇದು. ನಾನು ನಿಮಗೆ ಕೇಳಿ ಇದನ್ನು ನೀವು ಕೇಳಲೇಬೇಕು ಅಂತ ಹೇಳಲ್ಲ, ಆದರೆ ಪ್ರತಿದಿನ ಕೇಳ್ತಾ ಇದ್ದರೆ ನಿಮ್ಮ ವ್ಯಕ್ತಿತ್ವದಲ್ಲಿ ಕೆಲವು ಬದಲಾವಣೆಗಳು ಖಂಡಿತ ಆಗುತ್ತೆ. ಅಂತಂದರೆ ಯಾವುದೋ ಒಂದು ಆಡಿಯೋ ಅಂತ ಕೇಳಿದ್ರೆ ಆಗಲಿಕ್ಕಿಲ್ಲ, ಆದರೆ ಸ್ವಲ್ಪ ಇದು ಕೇಳಿದ ಮೇಲೆ ಸ್ವಲ್ಪ ವಿಚಾರ ಮಾಡಿದರೆ ಹೌದಲ್ವಾ ಅಂತ ಅನಿಸುವಂಥ ಎಷ್ಟೋ ವಿಷಯಗಳು ಇದರಲ್ಲಿ ಬರುತ್ತೆ. ಎಕ್ಸಾಮಿಗೆ ಮಾತ್ರ ಅಲ್ಲ, ಲೈಫಿಗೂ ಬಹಳ ಕಡೆ ಉಪಯೋಗ ಆಗುತ್ತೆ. ಹಾಗಾಗಿ ಆದಷ್ಟು ನಿಮ್ಮ ಹತ್ರ ಸಾಧ್ಯ ಆದರೆ ಈ ಆಡಿಯೋ ಸೀರೀಸನ್ನು ಕೇಳ್ತಾ ಹೋಗಿ. ಇದು ಇನ್ನೊಂದೇನಂತಂದರೆ, UPSCಯಲ್ಲಿ ಬೇರೆ GS ಸಬ್ಜೆಕ್ಟ್ಗಳಿದೆ, ಅದಕ್ಕೂ ಮತ್ತು ಎಥಿಕ್ಸಿಗೂ ಬಹಳ ಡಿಫ್ರೆನ್ಸ್ ಇದೆ. ಬೇರೆ ಸಬ್ಜೆಕ್ಟನ್ನು ಯಾವುದಾದ್ರೂ ಒಂದು ಪುಸ್ತಕವನ್ನು ನೋಡಿ ಅಥವಾ ಅದನ್ನು ಓದಿ ಹೇಗೆ ಬೇಕಾದರೂ ನೀವು ತಿಳ್ಕೊಂಡು ಬರೀಬಹುದು. ಅಂದರೆ ಎಥಿಕ್ಸನ್ನು ಬರೀಲಿಕ್ಕೆ, ಅದರಲ್ಲೂ ಒಳ್ಳೆ ಆನ್ಸರನ್ನು ಬರೀಲಿಕ್ಕೆ ಮೊದಲು ಆ ಒಂದು ವಿಷಯಗಳು ನಮ್ಗೆ ಅರ್ಥ ಆಗಿರೋದು ಮೊದಲನೇ ವಿಷಯ, ಹೌದು. ಆದರೆ ಅರ್ಥ ಆದಮೇಲೆ ಅದು ನಮ್ಮಲ್ಲಿ ಎಷ್ಟು ಮೈಗೂಡಿಸ್ಕೊಂಡಿದ್ದೇವೆ ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಮೈಗೂಡಿಸ್ಕೊಂಡ ಮೇಲೆ ಅದನ್ನು ಶಬ್ದ ರೂಪ ಕೇಳಿಸ್ಲಿಕ್ಕೆ ಸಾಧ್ಯ ಇದೆಯಾ, ಬೇರೆಯವ್ರಿಗೆ ಅದನ್ನು ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಇದೆಯಾ, ಅದು ಬಹಳ ಇಂಪಾರ್ಟೆಂಟ್. ಹಾಗಾಗಿ ಒಂದೇ ವಿಷಯ ಆಗಿದ್ದರೂ ಇದರಲ್ಲಿ ಹೆಸರಿಗೆ ಎಥಿಕ್ಸ್ ಅಂತ ನಾವು ಕರೆದ್ರೂ ಸಹ ತುಂಬ ಅದ್ಭುತವಾದ ಇಂಟ್ರೆಸ್ಟಿಂಗ್ ಆದ ವಿಷಯಗಳು ಬರ್ತಾ ಹೋಗುತ್ತೆ. ಸಮಯ ಸಿಕ್ಕಾಗ ಕೇಳಿ. ಮತ್ತು ಬೇರೆ ವಿಷಯದ ಥರ ಇದು ಇಂತಿಷ್ಟು ದಿನದಲ್ಲಿ ಮುಗಿಯುತ್ತೆ ಅಂತ ನಾನು ಹೇಳೋದೇ ಇಲ್ಲ. ಪ್ರತಿದಿನ ಒಂದು ಅರ್ಧ ಗಂಟೆ ಅಥವಾ 15 ನಿಮಿಷ ಕೆಲವು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತೇನೆ ನಾನು ಅಷ್ಟೇ. ಆ ಹಂಚ್ಕೊಂಡಿರೋ ವಿಷಯಗಳನ್ನು ಕ್ರಿಯೇಟಿವ್ ಆಗಿ ನಿಮ್ಮದೇ ಆದ ಒಂದು ವೇಯಲ್ಲಿ ನೀವು ನೋಡಲಿಕ್ಕೆ ಕಲ್ತ್ಕೊಳ್ಬೇಕು. ಆಗ ಮಾತ್ರ ಒಳ್ಳೆ ಆನ್ಸರ್ ಬರಲಿಕ್ಕೆ ಸಾಧ್ಯ. ಕಾಪಿ ಪೇಸ್ಟ್ ಮಾಡೋದ್ರಿಂದ ಮಾರ್ಕ್ಸ್ ತೆಗೆದುಕೊಳ್ಳೋ ಸಬ್ಜೆಕ್ಟೇ ಅಲ್ಲ ಇದು. ಕೆಲವು ಗಂಟೆಗಳಲ್ಲಿ ಇದನ್ನು ಮುಗಿಸ್ಬಿಡ್ತೇನೆ, ಸಿಲೆಬಸ್ ನೋಡಿ ಅರ್ಥ ಮಾಡ್ಕೊಂಡ್ಬಿಡ್ತೇನೆ ಅಂಥ ಸಬ್ಜೆಕ್ಟ್ ಅಲ್ಲ ಇದು. ನಮ್ಮ ಜೀವನದ ಅನುಭವ, ನಾವು ಓದಿರುವಂತಹ ಪುಸ್ತಕಗಳು, ನಾವು ನೋಡಿರೋ ಫಿಲ್ಮು, ನಾವು ನಮ್ಮ ಜೊತೆ ಇರುವ ಫ್ರೆಂಡ್ಸು, ಪ್ರತಿಯೊಂದು ಸಹ ಇಲ್ಲಿ ಮ್ಯಾಟ್ರ್ ಆಗುತ್ತೆ. ಅದು ನಮ್ಮ ನಡವಳಿಕೆಯನ್ನು ರೂಪಿಸ್ತಾ ಹೋಗುತ್ತೆ. ನಮ್ಮ ಪರ್ಸ್ನಾಲಿಟಿ ಬಗ್ಗೆ ಅಷ್ಟು ಬೇರೆ ಬೇರೆ ಡೈಮೆನ್ಷನನ್ನು ಕೊಡ್ತಾ ಹೋಗುತ್ತೆ. ಹಾಗಾಗಿ ಕೇವಲ ಸಬ್ಜೆಕ್ಟ್ ಥರ ನೋಡಿದೆ, ಇದೊಂದು ವೇ ಆಫ್ ಲೈಫ್ ಅಂತ ನೋಡಿದರೆ ಆವಾಗ ನಿಮಗೆ ಜಾಸ್ತಿ ಅಂಶಗಳು ಸಿಗ್ತಾ ಹೋಗುತ್ತೆ. ಆದಾಗ ಕೇಳಿ, ನಿಧಾನವಾಗಿ ಅರ್ಥ ಮಾಡ್ಕೊಳ್ತಾ ಹೋಗಿ. ಏನಾದರೂ ವಿಷಯಗಳಿದ್ದರೆ ನನಗೆ ಟೆಲಿಗ್ರಾಮ್ ಚಾನಲಲ್ಲಿ ಕಮೆಂಟ್ ಮಾಡಬಹುದು ಅಥವಾ ಕೆಳಗಡೆ ಯೂಟ್ಯೂಬಲ್ಲೂ ಸಹ ತಿಳಿಸ್ಬಹುದು. ಹೇಗೆ ಬೇಕಾದರೂ ಮಾಡಿ, ನಿಮ್ಮ ಇಷ್ಟ ಅದು. ಮತ್ತು ಇನಿಷಿಯೇಟಿವ್ ಮುಂದುವರಿಬೇಕು ಅಂತಂದರೆ ನಾನು ಪ್ರತಿ ಸಾರಿ ಹೇಳ್ತಾ ಇರ್ತೇನೆ, ವಿಡಿಯೋ ಲೈಕ್ ಮಾಡಿ. ಅದರಿಂದ ನನಗೆ ಗೊತ್ತಾಗುತ್ತೆ ನಿಜವಾಗ್ಲೂ ಇದನ್ನು ಕೇಳೋರು ಇದ್ದಾರಾ ಇಲ್ವಾ, ಅಥವಾ ನಾನು ಹೇಳ್ತಾ ಇರೋದು ಮುಟ್ತಾ ಇದೆ ಯಾರಿಗಾದರೂ. ನಿಮ್ಮ ಕಮೆಂಟ್, ನಿಮ್ಮ ಲೈಕ್, ಅದೇ ನನಗೆ ಏನಾದರೂ ಹೇಳ್ತಾ ಇರುತ್ತೆ. ಹಾಗೆ ಅದನ್ನು ನೀವು ಮಾಡಿದರೆ ನನಗೆ ಅರ್ಥ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಹಳಷ್ಟು ವಿಷಯಗಳನ್ನು ಡಿಸ್ಕಸ್ ಮಾಡಲಿಕ್ಕಿದೆ. ಕಾಯ್ತಾ ಇರ್ತೇನೆ ನಾನು ಅಂತ, ನನಗೆ ಸಮಯ ಸಿಕ್ಕಿದಾಗೆಲ್ಲ ಇದನ್ನು ಹೇಳಬೇಕು ನಿಮಗೆ ಅನ್ನುವಂಥ ಒಂದು ಹಪಹಪಿ ಇರುತ್ತೆ ನನಗೆ. ಹೇಗಾದರೂ ಮಾಡಿ ಇದನ್ನು ಹೇಳಬೇಕಲ್ಪ ನಿಮಗೆ, ಸಮಯಕ್ಕೋಸ್ಕರ ನಾನು ಕಾಯ್ತಾ ಇರ್ತೇನೆ. ಇವತ್ತು ಜಸ್ಟು ಎಥಿಕ್ಸ್ ಸಬ್ಜೆಕ್ಟ್ ಬಗ್ಗೆ ಸಿಂಪಲ್ ಆಗಿ ನೋಡೋಣ. UPSC ಎಥಿಕ್ಸ್ ಅನ್ನುವಂಥ ಸಬ್ಜೆಕ್ಟ್ ಬಗ್ಗೆ ಯಾಕೆ ಇಲ್ಲಿದೆ ನಮಗೆ ನೋಡಿ. ಎಥಿಕ್ಸ್, ಇಂಟಿಗ್ರಿಟಿ, ಆ್ಯಪ್ಟಿಟ್ಯೂಡ್ 3 ಶಬ್ದಗಳು ಬರುತ್ತೆ. ನೀವು ಸರಿಯಾಗಿ GS 4 ನೋಡಿದರೆ ಸಿಲೆಬಸ್ನಲ್ಲಿ 3 ಶಬ್ದಗಳಿದೆ ಅಲ್ವಾ. ಎಥಿಕ್ಸ್ ಅನ್ನೋದಕ್ಕೆ ಕೆಲವೊಂದು ಸಾರಿ ನೈತಿಕತೆ ಅಂತ ಕರೀತಾರೆ, ಕೆಲವೊಂದು ಕಡೆ ನೀತಿಶಾಸ್ತ್ರ ಅಂತ ಸಹ ಕರೀತಾರೆ. ಸಮಯ ಸಂದರ್ಭಕ್ಕೆ ತಕ್ಕ ಹಾಗೆ ಈ ಶಬ್ದಗಳ ಅರ್ಥ ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಮುಂದೆ ನೋಡ್ತೇವೆ, ನಾವು ಸಂದರ್ಭಕ್ಕೆ ತಕ್ಕ ಹಾಗೆ ಬಳಸ್ತಾ ಹೋಗ್ತೇವೆ. ಇನ್ನೊಂದು ಇಂಟಿಗ್ರಿಟಿ ಅಂತಿದೆ. ನೀವು DK ಬಾಲಾಜಿ ಸರ್ ಅವರ ಬುಕ್ಕನ್ನು ನೋಡಿದರೆ, ಕನ್ನಡದಲ್ಲಿ ಇದೆಯಲ್ವಾ, ಅದನ್ನು ನೋಡಿದರೆ ಸಮಗ್ರತೆ ಅನ್ನುವಂಥ ಅರ್ಥ ಬರುತ್ತೆ.
ಇನ್ನೊಂದು ಸತ್ಯನಿಷ್ಠೆ ಅನ್ನುವಂಥ ಅರ್ಥ ಸಹ ಇದೆ. ಸತ್ಯನಿಷ್ಠೆ ಅಥವಾ ನಮ್ಮ ತತ್ವನಿಷ್ಠೆ, ಇಂಟಿಗ್ರಿಟಿ, ಕ್ಯಾರೆಕ್ಟರ್ ಇಂಟಿಗ್ರೇಟ್ ಆಗಿರುತ್ತೆ ಅಥವಾ ಅದರಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಇಂಟಿಗ್ರಿಟಿ ಇದೆ ಅಂತ ಯಾವಾಗ ಕರಿತೇವೆ ಅಂತಂದರೆ, ತಾನು ನಂಬಿರುವ ಮೌಲ್ಯಗಳಿಗೆ ಅವನು ಬದ್ಧನಾಗಿರೋದು, ಅದಕ್ಕೆ ನಿಷ್ಠನಾಗಿರೋದು, ಆ ನಿಷ್ಠೆ ಇರಬೇಕು. ಆವಾಗ ಇಂಟಿಗ್ರಿಟಿ ಇದೆ ಅಂತ ಹೇಳ್ತೇವೆ. ಇನ್ನೊಂದು ಆ್ಯಪ್ಟಿಟ್ಯೂಡ್, ಒಂದು ಅಭಿರುಚಿ ಅಂತ ಅರ್ಥ ಬರುತ್ತೆ ಆ್ಯಪ್ಟಿಟ್ಯೂಡಿಗೆ, ಇನ್ನೊಂದು ಸಾಮರ್ಥ್ಯ ಅಂತ ಸಹ ಅರ್ಥ ಬರುತ್ತೆ. ಮೆಂಟಲ್ ಆ್ಯಪ್ಟಿಟ್ಯೂಡು, ಜನರಲ್ ಆ್ಯಪ್ಟಿಟ್ಯೂಡು, ಈ ಶಬ್ದಗಳನ್ನು ನೀವು ಕೇಳಿರಬಹುದು. ಹಾಗಾಗಿ ಎಥಿಕ್ಸ್ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥ ಬರುತ್ತೆ, ಎಲ್ಲ ಶಬ್ದಗಳಿಗೂ ಬೇರೆ ಬೇರೆ ಅರ್ಥ ಇದೆ. ಅದಕ್ಕೆ ಹೇಳೋದು ಸಬ್ಜೆಕ್ಟಿವ್ ಅಂತ. ಸಬ್ಜೆಕ್ಟಿವ್ ಅಂತಂದ್ರೆ ಏನು? ವ್ಯಕ್ತಿನಿಷ್ಠ ಅಥವಾ ಸಂದರ್ಭಕ್ಕೆ ತಕ್ಕ ಹಾಗೆ ಬದಲಾಗ್ತಾ ಇರುತ್ತೆ. ನೀವು ನೋಡಿದ ಹಾಗೆ ಆ ಒಂದು ಸಿಚುವೇಶನ್ ಬೇರೆಯವರಿಗೆ ಅದೇ ಅನುಭವವನ್ನು ಕೊಡುತ್ತೆ ಅಂತಲ್ಲ. ಒಂದು ಸಮಸ್ಯೆ ಬಂದಾಗ ನೀವು ಅದನ್ನು ಅಪ್ರೋಚ್ ಮಾಡೋ ವಿಧಾನ ಬೇರೆ ಇರಬಹುದು, ಬೇರೆಯವರು ಇನ್ನೊಂದು ರೀತಿಯ ವಿಧಾನವನ್ನು ಅಲ್ಲಿ ಬಳಸಬಹುದು. ಹಾಗಾಗಿ ಅದು ವ್ಯಕ್ತಿನಿಷ್ಠ, ಸಬ್ಜೆಕ್ಟಿವ್. ಆಬ್ಜೆಕ್ಟಿವ್ ಅಂತಂದ್ರೆ ಏನು? ವಸ್ತುನಿಷ್ಠ ಅಂತ ಕರಿತೀವಲ್ವಾ, ಯಾರೇ ಬರಲಿ ಅದು ಹಾಗೆ ಇರುತ್ತೆ. ಪದೇ ಪದೇ ಕೆಲವೊಂದು ಎಕ್ಸಾಂಪಲ್ ಕೊಡ್ತಿರ್ತೇನೆ ನೋಡಿ. 2 2 4, 2 2 4 ಅನ್ನೋದು ಯಾರೇ ಬರಲಿ 2 2 4 ಅದು. ಮ್ಯಾಥಮ್ಯಾಟಿಕ್ಸ್ ಒಳ್ಳೆ ಎಕ್ಸಾಂಪಲ್ಲು ಆಬ್ಜೆಕ್ಟಿವಿಟಿಗೆ. ಮ್ಯಾಥಮ್ಯಾಟಿಕ್ಸ್ನಲ್ಲಿ ಯಾರೇ ಬರಲಿ ಆ ಫಾರ್ಮುಲಾಗಳು ಹಾಗೆ ಇರುತ್ತೆ. ಆದರೆ ಎಥಿಕ್ಸು, ಫಿಲಾಸಫಿ ಅನ್ನುವಂತಹ ವಿಷಯಗಳು ಬರುತ್ತಲ್ವ, ಇದು ಓದುಗನ ಅಥವಾ ಕೇಳುಗನ ಅರ್ಥ ಮಾಡ್ಕೊಳ್ಳೋವನ ಒಂದು ತಿಳುವಳಿಕೆ, ಅವನ ಅನುಭವ ಮತ್ತು ಅವನ ಸುತ್ತಮುತ್ತಲಿನ ವಾತಾವರಣ, ಇದು ಎಲ್ಲದರಿಂದ ಬದಲಾಗ್ತಾ ಹೋಗುತ್ತೆ. ನೀವು ಎಲ್ಲಿದ್ದೀರಿ, ಏನು ಮಾಡ್ತಾ ಇದ್ದೀರಿ, ನಿಮ್ಮ ಸುತ್ತಮುತ್ತಲಿನವರು ಹೇಗಿದ್ದಾರೆ, ಇದು ಎಲ್ಲದರಿಂದಾಗಿ ನಾನು ಹೇಳುವ ವಿಷಯ ಕೆಲವರಿಗೆ ಬೇರೆ ಥರ ಅನಿಸ್ಬಹುದು, ನಿಮಗೆ ಬೇರೆ ಥರ ಅನಿಸ್ಬಹುದು. ಅದಕ್ಕೆ ಸಬ್ಜೆಕ್ಟಿವಿಟಿ ಅಂತ ಕರೆಯೋದು. ಚೇಂಜ್ ಆಗ್ತಾ ಇರುತ್ತೆ ಸಬ್ಜೆಕ್ಟಿವಿಟಿ, ಪರ್ಸನ್ ಟು ಪರ್ಸನ್ ಚೇಂಜ್ ಆಗ್ತಾ ಹೋಗುತ್ತೆ. ಮತ್ತು ಈ ಸಬ್ಜೆಕ್ಟಲ್ಲಿ ತುಂಬ ವಿಷಯಗಳು ಬರುತ್ತೆ. ಸೈಕಾಲಜಿ ಬರುತ್ತೆ, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಬರುತ್ತೆ, ಫಿಲಾಸಫಿ ಬರುತ್ತೆ, ಮತ್ತು ಹಲವಾರು ರಿಲಿಜನ್ನು, ತುಂಬ ವಿಷಯಗಳು ಬರ್ತಾ ಹೋಗುತ್ತೆ. ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದನ್ನು ನಾವು ಒಂದೇ ದಿವಸಕ್ಕೆ, ಒಂದೇ ತಿಂಗಳಿಗೆ ಆ ಥರ ಮುಗಿಸೋ ಪ್ಲ್ಯಾನ್ ನನಗಂತೂ ಇಲ್ಲ. ಫೆಬ್ರವರಿ ತನಕ ನನ್ನ ಪ್ರಕಾರ ನಿಮ್ಮ ಹತ್ರ ಆದಾಗ ಕೇಳಿ, ಫೆಬ್ರವರಿ ನಂತರ ಪ್ರಿಲಿಮ್ಸ್ ಫೋಕಸ್ ಮಾಡಬೇಕಾಗತ್ತೆ. ಆವಾಗ ಡೈಲಿ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಕೇಳಿ, ಯಾಕಂತಂದರೆ ಆವಾಗ ಕೇಳಿದ್ರು ಸಾಕು. ಒಂದು ವೇಳೆ ನಿಮ್ಮದು ಪ್ರಿಲಿಮ್ಸ್ ಕ್ಲಿಯರ್ ಆದ ತಕ್ಷಣ ಅಲ್ಲಿ ತನಕ ಕೇಳಿರ್ತಿರಲ್ವ ಲಾಸ್ಟಲ್ಲಿ ರಾತ್ರಿ, ತಕ್ಷಣ ಆನ್ಸರ್ ರೈಟಿಂಗಿಗೆ ನೀವು ಟ್ರಾನ್ಸ್ಫರ್ ಆಗ್ಬೋದು, ಟ್ರಾನ್ಸಿಷನ್ ಮಾಡ್ಕೋಬಹುದು. ಹಾಗಾಗಿ ಕೇಳ್ತಾನೆ ಇರಿ ಆದಾಗ. ಅದು ನನ್ನ ಸಲಹೆ ಅಷ್ಟೇ, ಒತ್ತಾಯ ಅಲ್ಲ. ಸಬ್ಜೆಕ್ಟಲ್ಲಿ ಫ್ರ್ಯಾಗ್ಮೆಂಟ್ ಆಗಿರೋ ವಿಷಯಗಳು ತುಂಬ ಇದೆ. ಅಂತಂದರೆ ಒಟ್ಟಾರೆಯಾಗಿ ಟೋಟಲ್ ಆಗಿ ಎಥಿಕ್ಸು, ಇಂಟಿಗ್ರಿಟಿ, ಆಪ್ಟಿಟ್ಯೂಡ್ ಅಂತ ಹೇಳ್ತಾರೆ. ಆದರೆ ಇದರಲ್ಲಿ ತುಂಬ ವಿಷಯಗಳು ಬರುತ್ತೆ. ಆದರೆ ಒಂದು ಕ್ವಶನ್ ಬರುತ್ತೆ, ಯಾಕೆ ಇದು UPSC ಇದೆ? UPSC ನಿಮಗೆ ಯಾಕೆ ಎಥಿಕ್ಸನ್ನು ಸಿಲೆಬಸ್ ಆಗಿ ಇಟ್ಟಿದೆ? ಒಂದು ಆ ಕ್ವಶನ್ನು. ಇನ್ನೊಂದು, ಇದನ್ನು ಓದೋದ್ರಿಂದ ನಮಗೇನು ಉಪಯೋಗ ಅಲ್ವಾ? ಎಕ್ಸಾಮು ಅನ್ನೋದೆಲ್ಲ ಮುಗೀತು, ಎಕ್ಸಾಮ್ ಅದೊಂದೇ ಉಪಯೋಗನಾ? ಮೊದಲು UPSC ಇದನ್ನು ಯಾಕೆ ಸಿಲೆಬಸ್ಸಲ್ಲಿ ಇಟ್ಟಿದೆ? ಬಹಳ ವರ್ಷಗಳ ಹಿಂದೆ UPSCಗೆ ಬೇರೆ ಬೇರೆ ರಿಪೋರ್ಟ್ಗಳು ಬರ್ತಾ ಇತ್ತು. ಆಫೀಸರ್ಗಳೇನೋ ಚೆನ್ನಾಗಿ ಎಫಿಷಿಯೆಂಟ್ ಆಗಿದ್ದಾರೆ, ಆದರೆ ಅವರಲ್ಲಿ ಅಡ್ಮಿನಿಸ್ಟ್ರೇಟಿವ್ ಎಥಿಕ್ಸ್ ಇಲ್ಲ, ಆಡಳಿತಾತ್ಮಕ ನೈತಿಕತೆ ಇಲ್ಲ. ಅವರಿಗೆ ಗೊತ್ತಿದೆ, ಬುದ್ಧಿವಂತರು ಅವರು, ಆದರೆ ಮೊರಾಲಿಟಿ, ನೈತಿಕತೆ, ಎಥಿಕಲ್ ವ್ಯಾಲ್ಯೂಸ್ ಇದೆಲ್ಲ ಕೊರತೆ ಇದೆ ಅಂತ ಹಲವಾರು ರಿಪೋರ್ಟ್ಗಳು ಬರ್ತಾ ಇತ್ತು. ಅದಕ್ಕೆ ಹೇಳ್ತಾರಲ್ವ, ಎಥಿಕ್ಸ್ ಓದ್ಬಿಟ್ರೆ ಒಳ್ಳೆಯವರಾಗ್ಬಿಡ್ತಾರಾ? ನಿಮ್ಗದೇ ಗೊತ್ತಿದೆ, ಮೊದಲು ಒಂದ್ಸರಿ ಡಿಸ್ಕಷನ್ ಮಾಡಿದ್ವಿ. ಎಥಿಕ್ಸ್ ಸಬ್ಜೆಕ್ಟನ್ನು ಓದ್ಕೊಂಡು ಮುಂದೆ ಕರಪ್ಷನ್ ಮಾಡದೇ ಇರ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಏನು ಬೇಕಾದರೂ ಆಗಬಹುದು ಅಲ್ವಾ? ಬರೀ ಓದೋದ್ರಿಂದ, ಈ ಸಬ್ಜೆಕ್ಟನ್ನು ತಿಳ್ಕೊಳ್ಳೋದ್ರಿಂದ ಒಳ್ಳೆಯವರಾಗ್ತಾರೆ ಅಂತಲ್ಲ. ಇದನ್ನು ಓದದೇ ಇದ್ದವರು, ನಮ್ಮ ಹಿರಿಯರೆಲ್ಲ ಇರ್ತಾರೆ, ನಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿ, ಅಪ್ಪ ಅಮ್ಮ ಅಲ್ವಾ, ನಮ್ಮ ಸಂಬಂಧಿಕರು ಎಷ್ಟೋ ಜನ ಇರ್ತಾರೆ. ಅವ್ರು ಯಾರು ಈ ಸಬ್ಜೆಕ್ಟನ್ನು ಓದಿರೋದಿಲ್ಲ, ಹಾಗಂತ ಅವ್ರು ಒಳ್ಳೆಯವರಲ್ವಾ? ಒಳ್ಳೆಯವರೇ. ಒಳ್ಳೆಯವರಾಗೋದಕ್ಕೆ ಓದಿಗೆ ಸಂಬಂಧ ಇಲ್ಲ. ಓದು ಅನ್ನೋದು ಜ್ಞಾನವನ್ನು ಕೊಡುತ್ತೆ, ಜ್ಞಾನವನ್ನು ಯಾವ ರೀತಿ ಉಪಯೋಗಿಸ್ಕೊಳ್ತಾರೆ ಅನ್ನೋದು ಅವರ ಒಳ್ಳೆತನಕ್ಕೆ ಬಿಟ್ಟಿದ್ದು. ಒಳ್ಳೆತನ ಅನ್ನೋದು ಬರೋದು ಒಂದು ನಮ್ಮ ಬೆಳೆದಿರುವಂಥ ವಾತಾವರಣ,
ಮತ್ತು ಅದ್ರ ಜೊತೆ ನಮ್ಮ ಸುತ್ತಮುತ್ತಲು ಯಾರ್ಯಾರು ಸಿಗ್ತಾರೆ ನಮಗೆ, ಅದರ ಜೊತೆ ನಮ್ಮ ತಂದೆ ತಾಯಿ ಯಾವ ಒಂದು ಸಂಸ್ಕಾರ ಕೊಟ್ಟಿದ್ದಾರೆ. ಸಡನ್ನಾಗಿ ಡಿಗ್ರಿ ಮುಗಿದ ತಕ್ಷಣ ಎಥಿಕ್ಸ್ ಓದ್ಬಿಟ್ಟಿದ್ದಾನೆ, ಈಗ ನಾನು ಇವತ್ತಿಂದ ಸಿಲೆಬಸ್ ಮುಗಿದಿದೆ, ಇವತ್ತು ನಾಳೆಯಿಂದ ನಾನು ಒಳ್ಳೆಯವನು, ಈ ಥರ ಹೇಳಲಿಕ್ಕೆ ಸಾಧ್ಯ ಆಗುತ್ತಾ? ಅದು ಹಾಗಾಗಲ್ಲ ಅದು. ಆದರೆ ಇದನ್ನು ಇಟ್ಟಿದ್ದು ಯಾಕೆ ಹಾಗಾದರೆ ಸಬ್ಜೆಕ್ಟನ್ನು? ನೋಡಿ, ಮುಂದೊಂದು ದಿನ ಎರಡು ಥರ ವ್ಯಕ್ತಿಗಳಿರ್ತಾರೆ. ಒಬ್ಬರು ತಿಳಿದು ತಪ್ಪು ಮಾಡ್ತಾರೆ ಅಲ್ವಾ, ಆಫೀಸರ್ ಆಗೋದೇ ಭ್ರಷ್ಟಾಚಾರ ಮಾಡಲಿಕ್ಕೆ ಅನ್ನುವಂಥ ಗುರಿಯಿಂದ. ಅವ್ರಿಗೆ ನೀವೇನು ಮಾಡಲಿಕ್ಕಾಗಲ್ಲ. ಅವರು ಎಥಿಕ್ಸ್ ಹೇಳಿ ಅಥವಾ ಫಿಲಾಸಫಿ ಹೇಳಿ ಅಥವಾ ಅವರನ್ನು ಸಂಪೂರ್ಣವಾಗಿ ಬದಲಾಯಿಸ್ತೇನೆ ಅಂತ ಮನಃಪರಿವರ್ತನೆ ಮಾಡಲಿಕ್ಕೆ ಟ್ರೈ ಮಾಡಿ ಏನು ಮಾಡಿದರೂ ಅವರು ಬದಲಾಗೋದಿಲ್ಲ. ಅವರ ಗುರಿ ಸ್ಪಷ್ಟವಾಗಿರುತ್ತೆ, ಏನು ಮಾಡಬೇಕು ಅಂತ. ಅದು ಕೆಟ್ಟ ಗುರಿನೇ ಆಗಿರಲಿ, ಅದರ ಕಡೆನೇ ಅವರು ಮುಖ ಮಾಡಿರ್ತಾರೆ. ಆದರೆ ಸಬ್ಜೆಕ್ಟ್ ಯಾಕಿರೋದು ಅಂತಂದರೆ, ಕೆಲವರಿಗೆ ಯಾವುದು ತಪ್ಪು ಅಂತ ಗೊತ್ತಿರೋದಿಲ್ಲ ಅಲ್ವಾ. ತಪ್ಪು ಅಂತ ಗೊತ್ತಿಲ್ಲದೆ ಇರೋದು ಅಜ್ಞಾನ, ಇಗ್ನೊರೆನ್ಸ್. ಅದು ಮುಂದೊಂದು ದಿನ ಓಹೋ ಇದು ಅಪರಾಧ ಅಂತ ನನಗೆ ಗೊತ್ತಿರಲಿಲ್ಲ, ಇದ್ರ ಬಗ್ಗೆ ತಿಳ್ಕೊಬೇಕಿತ್ತಲ್ವ ನಾನು ಅಂತ ನಿಮ್ಗೆ ಅನಿಸ್ಬಾರ್ದು. ಒಂದು ಆಡಳಿತದಲ್ಲಿ ಒಬ್ಬ ಅಧಿಕಾರಿಯಾಗಿ ನಿಮಗೆ ಏನೇನು ಗೊತ್ತಿರಬೇಕು, ಯಾವ್ಯಾವ ವಿಷಯಗಳನ್ನು ನೀವು ತಿಳ್ಕೊಂಡಿರಬೇಕು, ಒಂದು ಸಮಸ್ಯೆ ಬಂದಾಗ ಹೇಗೆ ನಿಭಾಯಿಸಬೇಕು ಅನ್ನೋದ್ರ ಬಗ್ಗೆ ಯಾವ್ಯಾವ ತತ್ವಗಳಿದೆ ಅನ್ನೋದ್ರಲ್ಲಿ ನಿಮ್ಗೆ ಗೊತ್ತಿರಬೇಕು. ಅದು ಎಲ್ಲ ಈ ಸಬ್ಜೆಕ್ಟಲ್ಲಿ ಇದೆ. ಇದ್ದಾಗ ಮುಂದೊಂದು ದಿನ ಡಿಸಿಷನ್ ತೆಗೆದುಕೊಳ್ಬೇಕಾದ್ರೆ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ. ಇದು ಮೊದಲು ಜ್ಞಾನ ಬೇಕು. ಜ್ಞಾನ ಇದ್ದಾಗ ನಿರ್ಧಾರಗಳನ್ನು ಚೆನ್ನಾಗಿ ತೆಗೆದುಕೊಳ್ತೇವೆ. ಯಾವುದು ತಪ್ಪು ಯಾವುದು ಸರಿ ಅಂತ ಗೊತ್ತಿರಬೇಕಲ್ವಾ. ಸರಿ ತಪ್ಪು ಗೊತ್ತಿಲ್ಲದೆ ಇರೋನಿಗೆ ಹೇಳೇನು ಉಪಯೋಗ? ಆವಾಗ ಇಂಥ ಸಬ್ಜೆಕ್ಟ್ಗಳು ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ಓದಿದ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ಇದನ್ನು ಕೇಳ್ತಾ ಕೇಳ್ತಾ ನಿಮ್ಮ ಎಷ್ಟೋ ನಂಬಿಕೆಗಳು ಬದಲಾಗಬಹುದು. ಈಗಲೇ ಹೇಳಿರ್ತೇನೆ, ನಾವು ಡೆವಲಪಿಂಗ್ ಕಂಟ್ರಿ, ಅಭಿವೃದ್ಧಿ ಹೊಂದುತ್ತಾ ಇರುವ ದೇಶ. ಈ ಸಂದರ್ಭದಲ್ಲಿ ಬ್ಯೂರೋಕ್ರಾಟ್ಸ್ಗಳು ಅಥವಾ ಅಧಿಕಾರಿಗಳು ಅವ್ರಿಗೆ ಎಷ್ಟು ಪವರ್ ಇರುತ್ತೆ ಅಂತ ನೀವು ಊಹಿಸ್ಲಿಕ್ಕೂ ಸಾಧ್ಯ ಇರೋದಿಲ್ಲ. ಗೊತ್ತಿರ್ಬೋದು ಎಷ್ಟೋ ಜನರಿಗೆ, ಆದರೆ ಎಷ್ಟೋ ರಾಜಕೀಯ ಒತ್ತಡ ಹಾಗೆ ಹೇಗೆ ಅಂತೆಲ್ಲ ಬರ್ತಾ ಇರುತ್ತೆ ನ್ಯೂಸು. ಆದರೆ ಅದನ್ನು ಮೀರಿನೂ ಎಷ್ಟೋ ಪವರ್ ಇರುತ್ತೆ ನಿಮಗೆ. ಒಂದು ವೇಳೆ ಅಧಿಕಾರಿ ಆದರೆ ಆ ಪವರನ್ನು ಉಪಯೋಗ ಪಡಿಸ್ಕೋಬೇಕಾ ಅಥವಾ ದುರುಪಯೋಗ ಮಾಡ್ಕೋಬೇಕಾ ಅನ್ನೋದು ನಿಮ್ಮ ಕೈಲಿರುತ್ತೆ. ನಿಮ್ಮ ಒಂದು ಡಿಸಿಷನ್ ಸಾವಿರಾರು ಜನರ ಜೀವನವನ್ನು ಬದಲಾಯಿಸಬಹುದು. ಹಾಗಾಗಿ ಆ ಎಲ್ಲ ವಿಷಯಗಳಿಗೆ ನೀವು ಮನದಟ್ಟು ಮಾಡ್ಕೊಳ್ಬೇಕು ಮೊದಲು. ಇನ್ನು ನಮಗೆ ಸಮಾಜದಲ್ಲಿ ಬುದ್ಧಿವಂತರು ಬೇಕು, ಒಳ್ಳೆಯವರು ಬೇಕು. ಅದು ಎರಡಕ್ಕಿಂತ ಹೆಚ್ಚಾಗಿ ಒಳ್ಳೆಯ ಬುದ್ಧಿವಂತರು ಬೇಕು ಅಲ್ವಾ. ಬರೀ ಬುದ್ಧಿವಂತರು ಬೇಡ ನಮಗೆ. ಬುದ್ಧಿವಂತರು ಎಷ್ಟೋ ಜನ ಆಗಿ ಹೋಗಿದ್ದಾರೆ, ಆ ಬುದ್ಧಿಯನ್ನು ಇಲ್ಲಿ ಉಪಯೋಗಿಸ್ಕೊಳ್ಬೇಕು ಅಂತಲೇ ಗೊತ್ತಿಲ್ಲ. ದೊಡ್ಡ ದೊಡ್ಡ ರಾಜಕಾರಣಿಗಳು ಅಥವಾ ದೊಡ್ಡ ದೊಡ್ಡ ಬೇರೆ ಹಿಂಸಾಚಾರ ನಡೆಸೋರು, ಕ್ರಿಮಿನಲ್ಸ್ಗಳೆಲ್ಲ ಬುದ್ಧಿಗೇನು ಕೊರತೆ ಇರಲಿಲ್ಲ ಅವ್ರ ಹತ್ರ. ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಅಂದರೆ ಕೆಟ್ಟ ಕೆಲಸ ಮಾಡಿದವರೆಲ್ಲ ಕೆಲವರು ಬುದ್ಧಿವಂತರು, ತುಂಬ ಬುದ್ಧಿವಂತರಿದ್ದಾರೆ. ಅಂಥವರ ಕೊರತೆ ಯಾವತ್ತೂ ಆಗಿಲ್ಲ. ಆದರೆ ಒಳ್ಳೆಯ ಬುದ್ಧಿವಂತರ ಕೊರತೆ ಇದೆ. ಆ ಒಳ್ಳೆಯ ಬುದ್ಧಿವಂತರಾಗಬೇಕು ನೀವು. ಒಳ್ಳೆಯ ಬುದ್ಧಿವಂತರ ಆದಾಗ ಮಾತ್ರ ಒಳ್ಳೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಬರೀ ಬುದ್ಧಿವಂತರಾದರೂ ಪ್ರಯೋಜನ ಇಲ್ಲ, ಬರೀ ಒಳ್ಳೆಯವರಾದರೂ ಪ್ರಯೋಜನ ಇಲ್ಲ. ಎರಡೂ ಬೇಕು ನಿಮಗೆ. ಒಂದು ಲೆವೆಲ್ಲಿಗೆ ಬುದ್ಧಿ ಅಂತಂದರೆ, ಬುದ್ಧಿವಂತ ಅಂದರೆ ಅತಿ ಬುದ್ಧಿವಂತಿಕೆ ಅಲ್ಲ ನಾ ಹೇಳ್ತಾ ಇರೋದು, ಸಾಮಾನ್ಯವಾಗಿ ಕಾಮನ್ ಸೆನ್ಸ್ ಅಂತ ಹೇಳ್ತೀವಲ್ವ, ಅಷ್ಟಿದ್ರೂ ಸಾಕು. ಆದರೆ ಒಳ್ಳೆತನ ನಿಮ್ಮನ್ನು ಆ ಸೆನ್ಸನ್ನೇ ಸಮಾಜದಲ್ಲಿ ಸೆನ್ಸಿಟಿವಿಟಿ ಅರ್ಥ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡಿ ನಿಮ್ಮನ್ನು ಒಂದು ಸೆನ್ಸಿಬಲ್ ವ್ಯಕ್ತಿಯನ್ನಾಗಿ ಮಾಡುತ್ತೆ. ಅದರಿಂದ ನೀವು ದೊಡ್ಡ ಬದಲಾವಣೆಗಳನ್ನ ಮಾಡಬಹುದು. ಆದರೆ ಒಳ್ಳೆತನ ಪುಸ್ತಕದಿಂದ ಬರುತ್ತಾ? ಎಥಿಕ್ಸ್ ಸಬ್ಜೆಕ್ಟನ್ನು ಓದೋದ್ರಿಂದ ಬರುತ್ತಾ? ಹಾಗೆ ಬರೋದಿಲ್ಲ. ಅದು ಚಿಕ್ಕವರಿದ್ದಾಗ ನಾವು ಎಷ್ಟು ಪ್ರಬಂಧಗಳನ್ನು ಬರೆದಿಲ್ಲ, ಎಷ್ಟೆಷ್ಟೋ ವಿಷಯಗಳನ್ನು ಆವಾಗ ನಾನು ಹೀಗಾಗ್ತೇನೆ ಹಾಗಾಗ್ತೇನೆ, ಯಾರಾದರೂ ಸಿಕ್ಕಿದ ಸಹಾಯ ಮಾಡ್ತೇನೆ, ದಾರಿಯಲ್ಲಿ ಒಂದು ಮುಳ್ಳು ಬಿದ್ದುಕೊಂಡಿದ್ರೆ ಅದನ್ನು ತೆಗೆದು ಬೇರೆ ಒಂದು ಕಡೆ ಎಸೆಯೋದು ಅಥವಾ ಬೇರೆ ಕಡೆ ಸರಿಯಾಗಿ ಇಡೋದು ಅಥವಾ ಕಸ ಎಸೆಯೋದು, ಅದರ ಬಗ್ಗೆ ತುಂಬ ರೀತಿಯ ವಿಚಾರಗಳನ್ನು ನಾವು ಚಿಕ್ಕವರಿದ್ದಾಗ ಮಾಡಿದ್ವಿ. ಆದರೆ ಈಗ ಎಷ್ಟು ಅದನ್ನು ಪಾಲನೆ ಮಾಡ್ತಿದ್ದೇವೆ? ಅಥವಾ ಆವಾಗ ಎಲ್ಲ ನಮ್ಗೆ ಗೊತ್ತಿರುತ್ತೆ, ನಮ್ಮ ಫ್ರೆಂಡ್ಸ್ ಎಲ್ಲ ಹೇಗಿದ್ದಾರೆ ಅಂತ ಗೊತ್ತಿರುತ್ತೆ. ಆದರೆ ಆ ಫ್ರೆಂಡ್ಸ್ ಎಲ್ಲ ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ? ಚಿಕ್ಕಂದಿನಲ್ಲಿ ಆ ವಿಷಯ ನಮ್ಗೆ ಅರ್ಥ ಆಗಿದೆ. ಅರ್ಥ ಆದ ಮಾತ್ರಕ್ಕೆ ನಾವು ಮೈಗೂಡಿಸ್ಕೊಂಡಿದ್ದೇವಾ? ಇಲ್ಲ ಅಲ್ವಾ. ಹಾಗಾಗಿ ಮೊದಲು ಅದು ಅಪ್ಲಿಕೇಶನ್ ಪಾರ್ಟ್ ಅತಿ ಇಂಪಾರ್ಟೆಂಟ್. UPSC ಹೇಳೋದು ಇವರು ಅರ್ಥ ಮಾಡ್ಕೊಂಡಿದ್ದಾರಾ ಅಷ್ಟು ಮಾತ್ರ ಅಲ್ಲ, ಅದಕ್ಕೆ ಕೇಸ್ ಸ್ಟಡಿಗಳಿರೋದು ಕ್ವಶನ್ ಪೇಪರ್ನಲ್ಲಿ.
ಒಂದು ಸಮಸ್ಯೆ ಬಂದಾಗ ಇವರಲ್ಲಿರೋ ಜ್ಞಾನ ಹೇಗೆ ಅಪ್ಲೈ ಆಗ್ತಾ ಇದೆ, ಹೇಗೆ ಆ ಜ್ಞಾನವನ್ನು ಬಳಸ್ಕೊಳ್ತಾ ಇದ್ದಾರೆ. ಯಾವತ್ತೂ ಇಮ್ಯಾನ್ಯುಯಲ್ ಕಾಂಟ್ ಎಷ್ಟನೇ ಇಸ್ವಿಲಿ ಬದುಕಿದ್ದ, ಅವನು ಬರೆದ ಪುಸ್ತಕಗಳು ಯಾವ್ದ್ಯಾವುದು ಅಂತ ಕೇಳ್ತಾ ಇಲ್ಲ. ಅವನ ತತ್ವಗಳನ್ನು ನಿಮ್ಮದೇ ಆದ ರೀತಿಯಲ್ಲಿ, ನಿಮ್ಮದಾದ ಶಬ್ದಗಳಲ್ಲಿ ವಿವರಿಸ್ಲಿಕ್ಕೆ ಬರುತ್ತಾ, ಮತ್ತು ನಿಮಗೆ ಒಂದು ಸಿಚುವೇಶನ್ ಬಂದರೆ ಬೇರೆ ಬೇರೆ ತತ್ವಗಳನ್ನು ಅಪ್ಲೈ ಮಾಡ್ಕೊಳ್ಳಿಕ್ಕೆ ಬರುತ್ತಾ ಅಲ್ವಾ? ಅದು ಇಂಪಾರ್ಟೆಂಟು. ತಲೆ ಒಳಗಿದೆಯಾ ಅದು ಇಂಪಾರ್ಟೆಂಟು. ಇದು ಎಕ್ಸಾಮಿಗೆ ಮುಖ್ಯವಾಗಿ ನಾವು ನೋಡೋದು. ಎಕ್ಸಾಮಿಗೂ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಇಂಟರ್ವ್ಯೂದಲ್ಲಿ ಇಂಥ ಸಿಚುವೇಶನ್ಗಳನ್ನೇ ಜಾಸ್ತಿ ಕೇಳ್ತಾ ಹೋಗೋದು. ನಿಮ್ಗೆ ಹೊಸ ಸಿಚುವೇಶನ್ಗಳು ಬರಬಹುದು. ಆವಾಗ ಈ ಎಥಿಕ್ಸ್ ಪಾರ್ಟು ಬಹಳ ಹೆಲ್ಪ್ ಮಾಡುತ್ತೆ. ಲೈಫಲ್ಲಿ ನಿಧಾನವಾಗಿ ನೀವು ಪ್ರತಿದಿನ ಕೇಳ್ತಾ ಇದ್ದರೆ ನಿಮ್ಮ ವ್ಯಕ್ತಿತ್ವದಲ್ಲಿ ಖಂಡಿತ ಬದಲಾವಣೆ ಆಗೇ ಆಗುತ್ತೆ. ಬದಲಾವಣೆ ಅಂತಂದರೆ ಎಷ್ಟೋ ಹಳೆಯ ನಂಬಿಕೆಗಳು ಬಿಟ್ಟು ಹೋಗಬಹುದು, ಹೊಸ ನಂಬಿಕೆಗಳು ಹುಟ್ಕೊಳ್ಬಹುದು. ಮತ್ತು ಒಂದು ನಾ ಈಗಲೇ ಹೇಳಿಬಿಡ್ತೇನೆ, ಎಲ್ಲ ನೀವು ಅಂದ್ಕೊಂಡಿರೋದೆಲ್ಲ ಸರಿ ಅಂತ ಇಲ್ಲಿ ಪ್ರೂವ್ ಆಗಲ್ಲ. ಅರ್ಥ ಆಗ್ತಾ ಇದೆಯಾ? ಸರಿ ತಪ್ಪುಗಳನ್ನು ಡಿಸೈಡ್ ಮಾಡ್ಲಿಕ್ಕೆ ಹೊರಟಿಲ್ಲ. ನಾವು ಮುಕ್ತವಾಗಿ ಅಧ್ಯಯನ ಮಾಡ್ಲಿಕ್ಕೆ ಮಾತ್ರ ಹೊರಟಿರೋದು. ಎಕ್ಸಾಮ್ನಲ್ಲಿ ಎಷ್ಟು ಸಬ್ಜೆಕ್ಟ್ ಇರುತ್ತೆ ಅಂತ ಗೊತ್ತಿದೆ ನಿಮಗೆ. ಅದರಲ್ಲೂ ಕನ್ನಡ ಮೀಡಿಯಂನಲ್ಲಿ ನೀವು ಬರೀತಾ ಇದ್ದರೆ ಎಥಿಕ್ಸು ಎಸ್ಸೆ ಆಪ್ಷನಲ್ಲು. ಇದು 3 ಸಬ್ಜೆಕ್ಟಿಂದ ನೀವು IAS ಆಗ್ತೀರಾ ಇಲ್ವಾ ಅನ್ನೋದು ಡಿಸೈಡ್ ಆಗುತ್ತೆ. ಆಪ್ಷನಲ್ಲಿಗೆ ಅರೌಂಡ್ 300 ಹತ್ರನಾದರೂ ಮಾರ್ಕ್ಸ್ ಬಂದಿದ್ದರೆ ಒಳ್ಳೆಯದು. ಎಥಿಕ್ಸು ಮತ್ತು ನಿಮ್ಮ ಆಪ್ಷನಲ್ಲಿ ಎರಡೂ ಸೇರಿಸಿದರೆ ಎಸ್ಸೆಗೆ ಪಾಯಿಂಟ್ ಸಿಗುತ್ತೆ. ಎಸ್ಸೆಗೆ ಅರೌಂಡ್ 150-140 ಬಂದರೆ ಒಳ್ಳೆಯದು. ಉಳಿದಿರೋ GS ಪೇಪರ್ ಇರುತ್ತಲ್ವ, ಅಲ್ಲಿ ನೀವು ಅರೌಂಡ್ 100 ತೆಗೆದುಕೊಂಡ್ರೂ ಪರವಾಗಿಲ್ಲ 250ಗೆ. ಆದರೆ ಎಥಿಕ್ಸ್ನಲ್ಲಿ 110ಇಂದ 120 ತಗೊಂಡ್ರೆ ಖಂಡಿತ IAS ಆಗ್ತೀರಿ. ಮತ್ತು ಈ ಸಬ್ಜೆಕ್ಟ್ನಲ್ಲಿ ಕರೆಂಟ್ ಅಫೇರ್ಸು ಮತ್ತು ಬೇರೆ ಬೇರೆ ಡೇಟಾ, ಹೊಸದು ಇಂಥ ವಿಷಯಗಳು ಇರೋದಿಲ್ಲ. ಇದು ಪೂರ್ತಿ ನಿಮ್ಮ ವ್ಯಕ್ತಿತ್ವಕ್ಕೆ, ನೀವು ಬರೆಯುವಂಥ ಭಾಷೆಗೆ, ನಿಮ್ಮ ಒಂದು ಮಾಧ್ಯಮಕ್ಕೆ ಸಂಬಂಧಪಟ್ಟಿರೋದು. ಹಾಗಾಗಿ ಎಕ್ಸಾಮ್ನಲ್ಲೂ ಹೆಲ್ಪ್ ಆಗುತ್ತೆ ಇದು, ಮತ್ತು ಲೈಫಲ್ಲೂ ಹೆಲ್ಪ್ ಆಗುತ್ತೆ. ಲೈಫಲ್ಲಿ ಯಾವಾಗ ಹೆಲ್ಪ್ ಆಗುತ್ತೆ? ಬೇರೆ ಬೇರೆ ವ್ಯಕ್ತಿಗಳನ್ನು, ಫಿಲಾಸಫರ್ಗಳನ್ನು, ತತ್ವಗಳನ್ನು ಅರ್ಥ ಮಾಡಿಕೊಂಡಾಗ ನಿಮ್ಮ ಗಿಲ್ಟ್, ನಿಮಗೆ ಎಲ್ಲೆಲ್ಲಿ ಆಂಗ್ಸೈಟಿ ಕ್ರಿಯೇಟ್ ಆಗ್ತಾ ಇತ್ತೋ ನಿಧಾನವಾಗಿ ಕಡಿಮೆ ಆಗುತ್ತೆ. ಅದು ನಾ ಈಗ ಬರೀ ಹೇಳ್ತಾ ಇದ್ದೇನೆ ಅಂತ ಅನಿಸ್ಬಹುದು. ಆ ವ್ಯಕ್ತಿಗಳನ್ನು, ತತ್ವಗಳನ್ನು ಅಧ್ಯಯನ ಮಾಡಿದಾಗ ಗೊತ್ತಾಗುತ್ತೆ. ಹಾಗಾಗಿ ಪೂರ್ತಿ ಕೇಳ್ತಾ ಹೋಗಿ. ದುಃಖಗಳು ಕಡಿಮೆ ಆಗುತ್ತೆ. ದುಃಖ ಯಾವ ಥರ ಕಡಿಮೆ ಆಗುತ್ತೆ ಅಂತಂದರೆ, ನಿಜವಾಗ್ಲೂ ಯಾವುದು ದುಃಖ ಅಂತ ಅರ್ಥ ಆಗುತ್ತೆ, ಯಾವುದು ಖುಷಿ ಅಂತ ಅರ್ಥ ಆಗ್ತಾ ಹೋಗುತ್ತೆ. ಖುಷಿ ಅಂತ ಯಾವುದು ಅರ್ಥ ಆಗ್ತಾ ಹೋದಾಗ ಇಷ್ಟು ದಿನ ಯಾವುದು ಖುಷಿ ಪಡ್ತಾ ಇದ್ರೋ ಅದು ಖುಷಿ ಅಲ್ಲ ಅಂತ ಗೊತ್ತಾಗುತ್ತೆ ಅಲ್ವಾ? ಆವಾಗ ಎಷ್ಟೋ ವಿಷಯಗಳನ್ನು ನೀವು ಹಿಂದೆ ಬಿಡ್ತಾ ಹೋಗಬೇಕಾಗತ್ತೆ. ಕೆಲವೊಂದು ಕಷ್ಟ ಆಗಬಹುದು ಒಪ್ಕೊಳ್ಳಿಕ್ಕೆ. ಅದನ್ನು ಮುಕ್ತ ಮನಸ್ಸಿಂದ ನೋಡಿದಾಗ ಮಾತ್ರ ಒಪ್ಕೊಳ್ಳಿಕ್ಕಾಗೋದು. ಹಾಗಾಗಿ ನಮ್ಮ ತಿಳುವಳಿಕೆ, ನಮ್ಮ ಜ್ಞಾನ ಎಲ್ಲವೂ ಸಹ ವಿಸ್ತರಿಸ್ತಾ ಹೋಗುತ್ತೆ. ಮತ್ತು ಇಲ್ಲಿ ಹೇಳಿರೋ ವಿಷಯಗಳನ್ನು ನೀವು ಹಿರಿಯರ ಹತ್ರ ಡಿಸ್ಕಸ್ ಮಾಡಿದರೆ ಪ್ರಯೋಜನ ಇರೋದಿಲ್ಲ. ಸಮಾನ ಮನಸ್ಕರ ಹತ್ರ ಡಿಸ್ಕಷನ್ ಮಾಡಬೇಕಾಗತ್ತೆ. ಹಿರಿಯರಿರೋದು ನಮಗೆ ಬುದ್ಧಿ ಹೇಳಲಿಕ್ಕೆ, ಅವರ ಜೀವನ ಅನುಭವದಿಂದ ಅವರೇನೋ ಹೇಳ್ತಾ ಇರ್ತಾರೆ ಪಾಪ. ಹಾಗಾಗಿ ಅದನ್ನು ಕೇಳಿಸ್ಕೊಳ್ಳಿ ಅಷ್ಟೇ, ಕೇಳಿಸ್ಕೊಳ್ಳಿ. ಇಲ್ಲಿ ಎಥಿಕ್ಸ್ನಲ್ಲಿ ಏನೋ ಬಂದಿದೆ ಅಂತ ಅವ್ರ ಮೇಲೆ ಹೇರ್ಲಿಕ್ಕೆ ಹೋಗಬೇಡಿ. ಅವರು ಆಲ್ರೆಡಿ ಜೀವನವನ್ನು ನೋಡಿರುವವರು. ಹಾಗಾಗಿ ನಿಮ್ಮ ಸಮಾನ ಮನಸ್ಕರ ಜೊತೆ ಅಥವಾ ಈ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿರೋರ ಜೊತೆ ಹಂಚ್ಕೊಳ್ಳಿ. ಅದರಲ್ಲೂ ವಾದ ಮಾಡೋದ್ರಿಂದ ಪ್ರಯೋಜನ ಇಲ್ಲ. ವಾದ ಅನ್ನೋದು ಇನ್ನೊಂದು ಹೊಸ ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ. ಕುವೆಂಪು ಅವರು ಅದಕ್ಕೆ ಅವರ ಒಂದು ಮಲ್ಲಗೀತೆ ಅಂತ ಒಂದು ಕವಿತೆ ಇದೆ, ಅದರಲ್ಲಿ ಹೇಳ್ತಾರೆ, ಮಾಯೆ ಗಿಮ್ಮಡಿ ಮಾಯೆ ವಾದವೆಂಬುವ ಮಾಯೆ ಅಂತ. ಅದರ ಅರ್ಥ, ವಾದದ ಸುಳಿಯಲ್ಲಿ ಸಿಕ್ಕಾಕೊಂಡ್ರೆ ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ. ಆವಾಗ ನಿಜವಾಗ್ಲೂ ನಿಮಗೆ ಬೇಕಾಗಿರೋದು ಏನು ಅನ್ನೋದೇ ಮರ್ತು ಹೋಗ್ಬಿಡುತ್ತೆ. ಯಾಕೆ ವಾದ ಸ್ಟಾರ್ಟ್ ಮಾಡಿದ್ರಿ? ತಿಳ್ಕೊಳ್ಳೋ ಆಸೆಯಿಂದ ವಾದ ಸ್ಟಾರ್ಟ್ ಮಾಡಿದ್ರಾ, ಅಥವಾ ನಿಮ್ಮ ಈಗೋ ಸ್ಯಾಟಿಸ್ಫ್ಯಾಕ್ಷನಿಗೋಸ್ಕರ ವಾದ ಮಾಡ್ತಾ ಇದ್ದೀರಾ ಅಲ್ವಾ? ಅದು ಇಂಪಾರ್ಟೆಂಟ್. ಹಾಗಾಗಿ ಎಲ್ಲದಕ್ಕೂ ಇದು ಬೆನಿಫಿಟ್ ಆಗುತ್ತೆ. ನೋಡೋಣ ಹೇಗೆ ಮುಂದಿನ ದಿನಗಳಲ್ಲಿ ನಾವು ಇದನ್ನು ನೋಡ್ತಾ ಹೋಗ್ತೇವೆ, ಅಥವಾ ಯಾರಿಗೆ ಎಷ್ಟು ಜನ ನಮ್ಮ ಜೊತೆ ಇರ್ತಾರೆ. ನನ್ನ ಹತ್ರ ಆದಾಗ ನಾನು ಅಪ್ಲೋಡ್ ಮಾಡ್ತೇನೆ ವಿಡಿಯೋವನ್ನು. ನಿಮ್ಮ ಹತ್ರ ಆದಾಗ ನೀವು ಕೇಳಿ ನೋಡಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಮತ್ತು ಕೆಲವೊಂದು ಅಪ್ರೋಚ್ ಇದೆ, ಈ ಸಬ್ಜೆಕ್ಟನ್ನು ನಾವು ಸ್ಟಡಿ ಮಾಡೋಕ್ಕಿಂತ ಮುಂಚೆ ನಮ್ಮ ಅಪ್ರೋಚ್ ಯಾವ ಥರ ಇದ್ದರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್.